ಸಿನಿಮಾ ನಂದು ಆಲ್ಮೋಸ್ಟ್ ಒಂದು 3 ಶೇಡ್ಸಲ್ಲಿ ಬರುತ್ತೆ. ಒಂದು ಆ್ಯಕ್ಚುಲಿ ಒಂದು ಟ್ರೂ ಲವ್ ಮಾಡಿದ್ರೆ ಯಾವ ಥರ ಇರುತ್ತೆ ಅಂತ, ಅದೇ ಲವ್ ಮಾಡ್ತಾ ಇರಬೇಕಾದ್ರೆ ನೀವು ತುಂಬ ಲವ್ ಮಾಡೋರು ನಿಮ್ಮನ್ನ ಬಿಟ್ಟು ಹೋದರೆ ಯಾವ ಥರ ಇರುತ್ತೆ ಅಂತ, ಮನೆಯವ್ರು ಆಚೆ ಹಾಕಿದ್ರೆ ಯಾವ ಥರ ನೀವು ಜೀವನ ಮಾಡ್ತೀರಾ ಅಂತ, ಆ್ಯಂಡ್ ಏನೆಲ್ಲ ಸಮಸ್ಯೆಗಳು ನೀವು ಅನುಭವಿಸ್ತೀರಾ, ಅದು ಆ ಸಮಸ್ಯೆಯಿಂದ ಆಚೆ ಹೆಂಗೆ ಬೀಳ್ತೀರಾ ಅಂತ ಒಂದು ಕಂಟೆಂಟ್ ಇದು. ಆ್ಯಂಡ್ ಅತಿಯಾಗಿ ದುಡ್ಡು ಮಾಡಿರೋ ತಂದೆ ಮಕ್ಕಳನ್ನ ಯಾವ ಥರ ಬೆಳೆಸ್ಬೇಕು ಅನ್ನೋದು ಒಂದು ಸಬ್ಜೆಕ್ಟ್ ಇಟ್ಕೊಂಡು ಒಂದು ಸಿಂಗಲ್ ಪೇರೆಂಟ್ ಅಲ್ಲಿಂದ ಸರ್ ಹೇಳಿದ ಥರ ಒಂದು ಸ್ಟೋರಿ ಸ್ಕ್ರಿಪ್ಟ್ ಮಾಡಿರೋದು. ಆ್ಯಂಡ್ ಹೊಸ ಪ್ರಯತ್ನ ಆ್ಯಂಡ್ ಎಲ್ಲ ತುಂಬ ಒಂದು ದೊಡ್ಡ ಕನಸು ಕಟ್ಕೊಂಡು ಬಂದಿದ್ದೀವಿ. ಇದೇ ಸೆಪ್ಟೆಂಬರ್ 5 ಚಿತ್ರಮಂಗ್ಳಲ್ಲಿ ರಿಲೀಸ್ ಆಗ್ತಿದೆ. ದಯವಿಟ್ಟು ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹೇಗೆ ಪ್ಲೇ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಅಮ್ಮ ಮತ್ತು ಮಗಳ ಸಂಬಂಧ ಹೇಗಿರುತ್ತೆ, ಅದಾಗಿದ್ಮೇಲೆ ಪ್ರೀತಿ ಮಾಡಿದಾಗ ಅವಳ ಮತ್ತು ಅವಳ ಬಾಯ್ ಫ್ರೆಂಡ್ ಸಂಬಂಧ ಹೇಗಿರುತ್ತೆ, ಪ್ರಾಬ್ಲಮ್ ಬಂದರೆ ಒಬ್ಬಳು ಹುಡುಗಿಯಾಗಿ ಒಂದು ಇಂಡಿಪೆಂಡೆಂಟ್ ಆಗಿ ಹೇಗೆ ಅದನ್ನ ಸಾಲ್ವ್ ಮಾಡ್ತಾಳೆ ಅನ್ನೋದೆಲ್ಲ ಆ ಥರ ಶೇಡ್ಸ್ಗಳೋಗಿದೆ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಮೋಸ್ಟ್ ಆಫ್ ದ ಶೂಟ್ಸ್ಗಳೆಲ್ಲ ಆಲ್ಮೋಸ್ಟ್ ಮಂಡ್ಯ ಸೈಡ್ ಆಗಿರೋದು. ಒಂದು 19 to 20 days 20 ಇಯರ್ಸಲ್ಲಿ ಆಗುವಂಥ ಒಂದು ಪ್ಯೂರ್ ಫಾರ್ಮ್ ಆಫ್ ಆಗಿರುವಂಥ ಲವನ್ನು ತೋರಿಸಿದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ಇದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಚಿತ್ರ. ಪೇರೆಂಟ್ಸ್ ಅವ್ರ ಮಕ್ಕಳನ್ನ ಕರ್ಕೊಬಂದ್ಬಿಟ್ಟು ನೋಡಿ ಲವ್ ಮಾಡಿದ್ರೆ ಯಾವ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ, ಯಾವ ಥರ ಫೇಸ್ ಮಾಡಬೇಕಾಗುತ್ತೆ. ಏಜಲ್ಲಿ ಯೂಶ್ವಲಿ ಮಕ್ಕಳಿಗೆ ಏನಾದರೂ ಹೇಳಿದ್ರೆ ಕೇಳೋದಿಲ್ಲ ಮಕ್ಕಳು. ಸೊ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸನ್ನು ಇದ್ರಲ್ಲಿ ನೋಡ್ಬೋದು.